Hello everyone, welcome to my YouTube channel. ಹೇ ಗಾಯ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಚಿತ್ರದುರ್ಗದಲ್ಲಿದ್ದೀವಿ. ನಾವು ಚಿತ್ರದುರ್ಗಕ್ಕೆ ಬಂದಿದ್ದು ತಿಪ್ಪನಘಟ್ಟಮ್ಮ ಮತ್ತು ಬರ್ಗೇರಮ್ಮನ ಭೇಟಿಗೆ, ಅಕ್ಕ ತಂಗಿಯರ ಭೇಟಿಗೆ. ವರ್ಷಕ್ಕೊಂದು ಸಾರಿ ಇಬ್ಬರು ಮುಖ ನೋಡ್ಕೋತಾರೆ. ಆ ಮುದ್ದು ಅಕ್ಕ ತಂಗಿಯರ ಪ್ರೀತಿ ಬಾಂಧವ್ಯ ಯಾವ ಥರ ಇರುತ್ತೆ ಅಂತ ಕಣ್ಣು ತುಂಬ್ಕೊಳ್ಳೋಕ್ಕೆ ಅಂತ ನಾವು ಬಂದಿದ್ದೀವಿ. ಬನ್ನಿ, ನಿಮಗೂ ಆ ಪ್ರೀತಿ ಬಾಂಧವ್ಯ ಅನುಬಂಧ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹೇ ಗೈಸ್, ಈ ಅಕ್ಕ ತಂಗಿಯರ ಕತೆ ಕೇಳೋಕ್ಕೆ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಬನ್ನಿ, ಅಕ್ಕ ತಂಗಿಯರ ಕತೆನ ನಮ್ಮ ಮಾಮನ ಹತ್ರ ಕೇಳೋಣ. ಅವ್ರು ಹೇಳ್ತಾರೆ ಏನೇನಾಗಿತ್ತು, ಯಾಕೆ ಈ ಜಾತ್ರೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಬರ್ಗೇರಮ್ಮನು ತಿಪ್ಪನಘಟ್ಟಮ್ಮನು ಇಬ್ಬರು ಅಕ್ಕ ತಂಗಿರು. ಇವರೇನು ಮಾಡಿದ್ರು, ಇಬ್ಬರು ಅಕ್ಕ ತಂಗಿರು. ಅಕ್ಕ ಬರ್ಗೇರಮ್ಮ ಮಕ್ಕಳಿರಲ್ಲ, ತಂಗಿಗೆ ಮಕ್ಕಳಿರುತ್ತೆ. ತಿಪ್ಪನಘಟ್ಟಮ್ಮಂಗೆ ಹೆಚ್ಚು ಕಮ್ಮಿ 8 ರಿಂದ 9 ಮಕ್ಕಳು ಇರ್ತಾರೆ. ಆಯಮ್ಮ ಏನು ಮಾಡ್ತಾಳೆ, ಇವ್ರ ಮನೆಗೆ ಹೋಗಿರ್ತಾಳೆ. ಬರ್ಗೇರಮ್ಮ ಮಕ್ಕಳಿರಲ್ಲ, ನನ್ನ ತಂಗಿ ಮಕ್ಕಳು ಅಂದ್ಕೊಂಡು ಕೇಳಿರ್ತಾಳೆ. ನೋಡೋಣ ಒಂದ್ಸಲಿ ಹೋಗೋಣ ಮನೆಗೆ ಅಂತೇಳಿ ಹೋಗಿರ್ತಾಳೆ. ಇವಳು ಯಾರೋ ಬರ್ಗೇರಮ್ಮ ಹೋಗೋದು ತಿಪ್ಪನಘಟ್ಟಮ್ಮಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ನಮ್ಮ ಅಕ್ಕ ಬರ್ತಿದ್ದಾಳೆ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿ, ಇವರು ದೇವತೆಗಳಲ್ಲ ಇಬ್ಬರು, ಅದಕ್ಕೆ ಏನು ಮಾಡೋದು ಅಂತೇಳಿ ಒಂದು ಪುಟ್ಟಿಲಿ ಮುಚ್ಚಿಬಿಡ್ತಾಳೆ. ಅದಕ್ಕೆ ಮಕ್ಕಳಲ್ಲಿ ಅಂತ ಬಂದು ಕೇಳ್ತಾಳೆ ಬರ್ಗೇರಮ್ಮ ತಿಪ್ಪನಘಟ್ಟಮ್ಮಗೆ. ಇಲ್ಲ, ಮಕ್ಕಳಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಹೌದಾ, ಎಲ್ಲ ಹೋಗಿದ್ದಾರಾ, ಸರಿ ಆಯಿತು, ಹಂಗೆ ಹೋಗ್ಬಿಟ್ಟು ಅವ್ರು ಕಲ್ಲಾಗ್ಬಿಡ್ಲಿ ಅಂತೇಳಿ ಮನಸ್ಸಿನಾಗ ಅಂದ್ಕೊಂಡು ಹೋಗ್ತಾಳೆ. ಹಂಗೆ ಕಲ್ಲಾಗ್ಬಿಡ್ತಾರಂತೆ. ಈಗಲೂ ಇದಾವಂತೆ, ಈಗಲೂ ಪ್ರೆಸೆಂಟು ಇದ್ರ ಹತ್ರ ಗೋಪಾಲ್ಪುರ ರೋಡಲ್ಲಿ ಕೆಲವು ಕಡೆ ಎಲ್ಲ ಕಲ್ಲಾಗಿರೋದು ಹಂಗೆ. ಅದು ಇದೈತೆ, ಏನದು ಇತಿಹಾಸದ ಗುರ್ತಿದೆ. ಅದು ಕಲ್ಲಾಗಲಿ ಅಂತ ಹೇಳಿದ ಕೂಡಲೇ ಬೇಜಾರಾಗ್ಬಿಡ್ತಾಳೆ. ಅಯ್ಯೋ, ನನ್ನ ತಂಗಿ ಮಕ್ಕಳು ನನ್ನ ಮಕ್ಳು ಅಂದ್ಕೊಂಡು ನನ್ನ ಮಕ್ಕಳನ್ನೇ ಕಲ್ ಮಾಡ್ಬಿಟ್ನ ಅಂತೇಳಿ ಬೇಜಾರಾಗ್ಬಿಡ್ತಾಳೆ. ಆಮೇಲೆ ಏಕನಾಥೇಶ್ವರಿ ತಾಯಿ ಗೊತ್ತಾಗಿ, ಆಯಮ್ಮ ನೀವು ಇಬ್ಬರು ಹಿಂಗೆ ಕಿತ್ತಾಡ್ತಿದ್ರೆ ದೇವತೆಗಳು ನೀವೇ ಹಿಂಗೆ ಮಾಡಿದ್ರೆ ಜನಸಾಮಾನ್ಯರು ಏನು ಮಾಡ್ತಾರೆ, ನೀವು ಈ ಥರ ಮಾಡಬೇಡ್ರಿ ಅಂತೇಳಿ ಹೇಳ್ಬಿಟ್ಟು ಬುದ್ಧಿ ಮಾತೇಳಿ ಇಬ್ಬರು ವರ್ಷಕ್ಕೆ ಒಂದು ಟೈಮು ನೀವು ಯಾವತ್ತು ಯಾವುದೇ ಕಾರಣಕ್ಕೂ ಏನೇ ಮುನಿಸಿದ್ರು ಇಬ್ಬರು ಭೇಟಿಯಾಗ್ರಿ, ಜನಗಳಿಗೆ ಇದು ಮಾಡಬೇಡ್ರಿ, ತೊಂದರೆ ಕೊಡಬೇಡ್ರಿ, ಜನನೂ ಇದೇ ಕಲಿತಾರೆ ಅಂತೇಳಿ ನೀತಿ ಪಾಠ ಹೇಳಿ ಕಳಿಸ್ತಾಳಂತೆ ಏಕನಾಥೇಶ್ವರಮ್ಮ. ನೀವು ವರ್ಷ ಏನು ನೋಡ್ತೀರಾ, ಭೇಟಿ ಆಗ್ತೀರಾ ಇಬ್ಬರು, ನಾನು ಗುಡ್ಡದಿಂದನೇ ನೋಡ್ತೀನಿ ನಿಮ್ಮನ್ನು, ಅಲ್ಲಿಂದನೇ ನೋಡ್ತೀನಿ, ಅಲ್ಲಿ ನೋಡೋಕ್ಕೆ ಖುಷಿ ಪಡ್ತೀನಿ ನಾನು, ನೀವಿಬ್ಬರು ನನ್ನ ಮಕ್ಕಳು ಅಂತೇಳಿ ಇದು ಮಾಡ್ತಾಳೆ. ಇದು ಅದೇ ಗುಡ್ಡ ಅಲ್ವಾ? ಇದೇ ಗುಡ್ಡ ಅಲ್ಲೈತೆ ಆ ಕಡೆ. ಅಲ್ಲಿಂದನೇ ಬಂದು ನೋಡ್ತಾಳಂತೆ. ಇಲ್ಲೇ ಭೇಟಿ ಆಗೋ ಜನ. ಗೈಸ್, ಸೀರಿಯಸ್ಲಿ ಇವಾಗೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ರೆಡಿ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ 4:30ಗೆಲ್ಲ ಬಂದು ಕೂತಿದ್ದೀವಿ. ಜನ ಜಾಸ್ತಿಯಾಗಿ ಹೋಗ್ತಾರೆ, ಇಲ್ಲೆಲ್ಲ ಸಿಗಲ್ಲ ಜಾಗ ನೋಡೋಕ್ಕೆ ಅಂತ. 4:30ಗೆ ಯಾರ್ದೋ ಮನೆ ಕಾಂಪೌಂಡ್ ಮೇಲೆ ಹತ್ತಿ ಅವ್ರನ್ನ ಪರ್ಮಿಷನ್ ಕೇಳಿಕೊಂಡು ಕೂತಿದ್ದೀವಿ. ಎಷ್ಟು ಜನ ತುಂಬ್ತಾರೆ ಅಂತ ನೋಡ್ತಾ ಇರಿ. ಸಂಜೆ ಆಗ್ತಾ ಇದ್ದಂಗೆ ತುಂಬ ಜನ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ತುಂಬ ಜನ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಅಕ್ಕ ತಂಗಿರ ಭೇಟಿಗೋಸ್ಕರನೇ ತುಂಬ ದಿನದಿಂದ ಕಾದು ಬಂದಿರೋವಂಥ ಜನಗಳಿರ್ತಾರೆ. ವರ್ಷಕ್ಕೊಂದೇ ಸಲ ಅಕ್ಕ ತಂಗಿರ ಮುಖ ನೋಡೋದು, ಅದಕ್ಕಾಗಿ ಈ ಜಾತ್ರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಗೈಸ್, ನೀವು ನೋಡ್ತಾ ಇರ್ಬೋದು, ರೋಡಲ್ಲೆಲ್ಲ ಫುಲ್ಲು ನೀರು ಹಾಕ್ತಾ ಇದ್ದಾರೆ. ಜನ ಎಲ್ಲ ಆ ಕಡೆ ತುಂಬ ಸೇರಿದ್ದಾರೆ. ಅಲ್ಲೆಲ್ಲ ಬ್ಯಾರಿಕೇಡ್ ಎಲ್ಲ ಅರೇಂಜ್ ಮಾಡಿ ನೀಟಾಗೆಲ್ಲ ಕಸ ಗುಡಿಸಿ ನೀರು ಹಾಕ್ತಾ ಇದ್ದಾರೆ. ದೇವ್ರನ್ನ ಹೊತ್ಕೊಂಡು ಬರ್ತಾರಲ್ವ, ಕಾಲಿಗೇನು ಸಿಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಿ ಇವರು ರಂಗೋಲಿ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ರಂಗೋಲಿ ಏನೋ ಬಿಡಿಸ್ಬೇಕು ಅಂತ ಅನಿಸುತ್ತೆ. ಮೇ ಬಿ ರಂಗೋಲಿ ಹಾಕ್ತಾರೆ. ನೋಡಿ ಎಷ್ಟು ಟೈಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ, ಒಬ್ಬರು ಕೂಡ ಒಳಗಡೆ ಬರಬಾರ್ದು, ಯಾರಿಗೂ ಹಿಂಸೆ ಆಗಬಾರ್ದು, ಅಕ್ಕ ತಂಗಿರು ನೀಟಾಗಿ ಭೇಟಿ ಮುಗಿಸ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ನಡೆಸಿದ್ದಾರೆ. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಮಾತ್ರ. ನೋಡಿ, ಸೈಡಲ್ಲಿ ಮನೆ ಮೇಲೆಲ್ಲ ಹತ್ತಿ ಕೂತಿ ನೋಡ್ತಾ ಇದ್ದಾರೆ ಜನಗಳು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸ್ ಎಲ್ಲ.
ವಾವ್, ಸೂಪರ್ ಆಗಿದೆ ಡೆಕೋರೇಷನ್ಸ್ ನೋಡಿ. ಆ ಕಡೆಯಿಂದ ತಂಗಿ ಬರ್ತಾರೆ, ತಿಪ್ಪನಘಟ್ಟಮ್ಮ. ಇಲ್ಲಿ ಭೇಟಿ ಆಗೋ ಜಾಗ, ಅಕ್ಕ ತಂಗಿಯರು ಇಬ್ಬರೂ ಸೇರಿಸೋ ಜಾಗ ಅದು. ಇಲ್ಲಿಂದ ಬರ್ಗೇರಮ್ಮ ಬಿರುಗಾಳಿ ಥರ ಬರ್ತಾರೆ ನೋಡಿ, ಇಲ್ಲಿಂದ ಬರ್ಗೇರಮ್ಮ ಬರ್ತಾರೆ. ಇವರಿಬ್ಬರ ಮಿಲನ ಇಲ್ಲಿ ಆಗುತ್ತೆ ನೋಡಿ, ಈ ಜಾಗದಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾರೆ. ಈಗ ಗಾಳಿ, ನೀರು, ಬಂಡೆ, ಮಣ್ಣು ಎಲ್ಲದರಲ್ಲೂ ಭಕ್ತಿ ಗಂಟೋಗ್ಬಿಟ್ಟಿದೆ. ಈ ದುರ್ಗ ಇದು ಒಂದು ಶಾಸ್ತ್ರದಲ್ಲೇ ನಮಗೆ ಗೊತ್ತಿರೋ ರೀತಿಯಲ್ಲಿ ಸುಮಾರು ವರ್ಷಗಳ ಕಾಲ, ಅಂದರೆ ನಾಗರಿಕತೆಗಳ ಕಾಲದಿಂದಲೂ ಮನುಷ್ಯ ಯಾವಾಗ ನಾಗರಿಕನಾಗಿ ಬದುಕೋಕೆ ಸ್ಟಾರ್ಟ್ ಆದಾಗಿಂದಲೂ ದೈವದ ಜೊತೆಗೆ ನಂಟನ್ನು ಇಟ್ಕೊಂಡೇ ಬಂದ. ಆ ನಂಟಿನ ಜೊತೆಗೆ ಮೊದಲನೇದಾಗಿ ನಾಗರಿಕತೆಗಳ ಕಾಲದಲ್ಲಿ ಮನುಷ್ಯ ಆರಾಧನೆ ಮಾಡಿದ್ದು ಮಾತೃಪೂಜೆಯನ್ನು. ಸೊ ಆ ಮಾತೃಪೂಜೆ ಅಲ್ಲಿಂದ ಇಲ್ಲಿವರೆಗೂ ಅನುಚೂಲವಾಗಿ ನಡ್ಕೊಂಡು ಇವತ್ತಿನವರೆಗೂ ಈ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ತಾಯಿ ನಾವು ಪೂಜೆ ಮಾಡಬೇಕು, ಅವಳನ್ನ ನಾವು ದೇವಿ ಅಂತೀವಿ, ಅಮ್ಮ ಅಂತೀವಿ, ಅವ್ವ ಅಂತೀವಿ. ಯಾರು ಬರಿಗೇರಿ, ಅವಳೇ ದೊಡ್ಡವಳು. ಈ ಕಡೆ ಎಡಗಡೆಯಿಂದ ಬರ್ತಾಳೆ, ಅತಿ ಸುಂದರವಾಗಿರ್ತಾಳು. ಎರಡು ದೇವರು ಮಾತ್ರ ಒಳಗಡೆ ಬಂದು ಯಶಸ್ವಿಯಾಗಿ ನೀವೊಂದು ಭೇಟಿ ಮಹೋತ್ಸವ ಜರುಗಲಿ. ದಯಮಾಡಿ ಎಲ್ಲರಿಗೂ ಬ್ಯಾರಿಕೇಡಿಂದ ನಾವೇ ಹೊರಗೆ ಬಂದೋಣ. ಚಿತ್ರದುರ್ಗ ಅಲ್ಲ, ನಾನು ಬೇರೆ ಊರಿನಿಂದ ಬಂದಿನಿ. ನಾವು ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ಬರ್ತೀವಿ ಜಾತ್ರೆಗೆ. ಇದು ನಾನು ಮೊದಲು ಕೇಳಿ. ನಿಮ್ಮ ಹೆಸರೇನಪ್ಪ? ನನ್ನ ಹೆಸರು ದರ್ಶನ್. ನಮ್ಮ ಏಕ ಫ್ಯಾಮಿಲಿ ಇವ್ರ ಹೆಸರು ಹೇಳ್ತಾರೆ. ಇನ್ನೊಂದು ಬಾರಿ ಇನ್ನಷ್ಟು ಚೆನ್ನಾಗಿ ಮಕ್ಕಳಂತ ಬರುವಂತಹ ತಿಪ್ಪನಘಟ್ಟ ಬಗ್ಗೆ ಕೇಳಿಸ್ಬೇಕು. ಚೆನ್ನಾಗಿ ಚಿತ್ರದುರ್ಗದ ಎಲ್ಲ ಭಕ್ತಾದಿಗಳು ಇಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅಮ್ಮ ಬೇಗ ಬನ್ನಿ, ನಿಮ್ಮಿಂದ ಕಾಯ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಬರಗೇರಮ್ಮ, ಬರಗೇರಮ್ಮ ಮುಸುಗಟ್ಟೆಯಲ್ಲಿರುವಂತಹ ಬರ್ಗೇರಮ್ಮನ್ನು ಕೇಳಿಸ್ಬೇಕು. ಜೋರಾಗಿ ಹೇಳಿ. ದಿನ ಬಂದು ಇಲ್ಲೇ ಭೇಟಿ ಆಗುತ್ತೆ. ಸಮರ ವಿಜಯರಂತೆ ಮಿಂಚು ಮರೆಯಾದ ರಾಜವೀರ ಬಿಚ್ಚುಕತ್ತಿ ಬರಪ್ಪನ ನಾಯಕ, ನಮ್ಮ ನಾಯಕ ಮಹಾಪುರುಷ. ಅಂತಹ ರಣಕಲಿಗ ಹಂಚಿಕೊಂಡು ಹುಟ್ಟಿದ ಗಂಡರ ಗಂಡ ರಣ ಪ್ರಚಂಡ. ಈ ಗಂಡಗಳ ಮನಕರಿ ನಾಯಕರ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆ ಇರ್ತಾರೆ. ಆತ ಸಮಯದಲ್ಲಿ ಭಾಷಣಿಸುತ್ತಿವೆಯೋ ಅಥವಾ ಈ ನಿಮ್ಮ ಮಗನನ್ನು ಕೇಳಿದ ಪ್ರಶ್ನೆಗಳು ತಪ್ಪಿರುವೆಯೋ? ಹೇಳ್ತಾಯೇ, ಇದು ಚಿತ್ರದುರ್ಗದ ಮಾನದ ಪ್ರಶ್ನೆ. ಇನ್ನು ಚಿನ್ನರಾತ್ರಿಗೆ ತನ್ನಗಿದರ ಕೇಳನ್ನು ಬೇರಿಸದ ಕಿತ್ತೋಗಿದ್ದರಲ್ಲಿ ಈ ನಾಯಕರ ತಲೆ ಹೋದರೂ ಸರಿ ತಲೆ ಬಾಬುವನ್ನು ತಾಯಿ ಏಕನಾಥೇಶ್ವರ ಮಾಡಿ ನನ್ನ ಕನ್ನಡ ತಾಯಿಯನ್ನು ಮುಟ್ಟಿ ಕಾಣುತ್ತಿರುವ ಶತ್ರುಗಳನ್ನು ಅರಕ್ಷಣದಲ್ಲಿ ಕರುನಾಡಿನಿಂದ ವಿವರಿಸುತ್ತೇನೆ. ಸಂಪಿಗೆ ಸಿದ್ದೇಶದ ಮೇಲಾನೆ ಮುರುಗೇಶ್
ನವದುರ್ಗೆಯರ ಆರೈಕೆ ಮುರುಗೇಶನ ದಯ ಇರುವ ತನಕ ಈ ಗಂಡುಗಳ ಮದಕೈ ನಾಯಕ ಯಾರಿಗೂ ಅಂಜುವವರಲ್ಲ, ತಲೆ ಬಾಗುವವರಲ್ಲ. ತಲೆ ಹೋದರೂ ಸರಿ ಚಿತ್ರದುರ್ಗದ ಒಂದೊಂದು ನೆಲವನ್ನು ಶತ್ರುಗಳಿಗೆ ಒಪ್ಪಿಸುವವರಲ್ಲ. ಈಗ ಈ ಏಕನಾಥ ಕಟ್ಟಡದಿಂದ ನಾವು ಗೋಕುಲ ಆಟವಾಡಿ ಶತ್ರುಗಳ ಶಿರಗಳನ್ನು ಚೆಂಡಾಡಿ ನಿನ್ನ ಅಡಿದಾರಗಳನ್ನು ಸಮರ್ಪಿಸದ ಹೋದಲ್ಲಿ ಈ ಮೀಸೆಯನ್ನು ತಿರುಚ ಉಲ್ಲಂಘಿಸಿಯೇ ಹುಚ್ಚಾಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ. ಕಾಯ್ತಿದ್ದಾರೆ ನಿಮ್ಮನ್ನು ಸ್ವಾಗತಿಸಲು, ನಿಮ್ಮನ್ನು ನೋಡಲು ತುಂಬಾ ಕಾತರದಿಂದ ಕಾಯ್ತಿದ್ದಾರೆ. ತ್ರಿಪುರ ಸುಂದರಿ, ತ್ರಿಪುರ ದತ್ತಮ್ಮ, ದಯಮಾಡಿ ಬೇಗ ಬನ್ನಿ. ತ್ರಿಪುರ ಸುಂದರಿಗೆ ಎಲ್ಲರನ್ನ ಹೃದಯದೇವನ ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಇನ್ನೇನು ಬರ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ. ನಿಮ್ಗೆಲ್ಲರೂ ಸೌಂಡ್ ಕೇಳಿಸ್ತಿದ್ಯಾ? ತ್ರಿಪುರ ದತ್ತಮ್ಮ ಬರ್ತಾ ಇದ್ದಾರೆ, ನಿಮಗೆ ಸೌಂಡ್ ಕೇಳಿಸ್ತಿದ್ಯಾ? ಎಲ್ಲರೂ ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ತ್ರಿಪುರ ದತ್ತಮ್ಮಗೆ ದಯಮಾಡಿ ಎಲ್ಲರೂ ಹುಷಾರಾಗಿರಿ. ಇದು ಪೊಲೀಸ್ ಪ್ರಕರಣ. ತಮ್ಮ ಹೊರವಲಯ ಸ್ಥಳದ ಬಗ್ಗೆ ಅಧಿಕಾರಿ ಬರೆಯಿತು. ಶ್ರೀ ಅಕ್ಕ ತಂಗಿ ಬರ್ಗರಮ್ಮ ತಿಪ್ಪಲಿಂಗ ತಮ್ಮ ಭೇಟಿ ಉತ್ಸವಕ್ಕೆ ಬಂದಿರೋ ನಮ್ಮ ಹುಡುಗರ ದಯವಿಟ್ಟು ಬಾರಿಕೆ ದಾನಗಳನ್ನು ಕೋರುತ್ತಿದ್ದೇವೆ. ನಮ್ಮ ಹುಡುಗರ ದಯವಿಟ್ಟು ನಮ್ಮ ತಾಯಿ ತಿಪ್ಪನಘಟ್ಟಮ್ಮ ನಿಮ್ಗೋಸ್ಕರ ಅಕ್ಕ ಬರ್ಗೇರಮ್ಮ ಕೂಡ ಬರ್ತಾ ಇದ್ದಾರೆ. ನಾನು ನೀವಿಬ್ಬರು ಭೇಟಿಯಾಗಿ ಹಾಗೆ ಎಲ್ಲ ಭಕ್ತಾದಿಗಳು ನೀವಿಬ್ಬರು ಸಮಾಧಾನ ನೋಡ್ತೀವಿ. ತ್ರಿಪುರ ಸುಂದರಿ ಎಷ್ಟು ಚಂದ ಅಲಂಕಾರ ಆಗಿ ಬಂದಿದ್ದಾರೆ. ತನ್ನಗೆರಿನ ನೋಡಲು ಎಲ್ಲರಿಗೂ ಆಶೀರ್ವಾದ ಮಾಡಿ ಆಕೆಯ ಕೃಪೆ ನಮ್ಮೆಲ್ಲರ ಮೇಲೆ ಅನಿವಾರ್ಯ ಪಂಜು ಇಲ್ಲದೆ ಆ ತಾಯಿ ಬರಲ್ಲ. ಆ ತಾಯಿನ ತೋರಿಸಿರಲ್ಲ. ಒಂದು ತಾಯಿ ದಯಮಾಡಿ ಅಲಂಕಾರ ಸಮಿತಿಗಳು ಯಾರು ದಯವಿಟ್ಟು ಬೇಡಿಕೆಗಳಿದ್ದಾರೆ. ದೇವರಿಂದ ಬರಲು ಮಾತ್ರ ಹೋಗಿ ಬಹಳ ನೀಟಾಗಿ ಭೇಟಿಯಾಗಿ ದಯಮಾಡಿ ಯಾರು ಹೋಗೋದು ಬೇಡ. ದೇವರಿಂದ ಇವರು ಮಾತ್ರ ಹೋಗಿ ಸುಸೂತ್ರವಾಗಿ ಭೇಟಿಯಾಗಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಎಲ್ಲ ಭಕ್ತರ ಕೋರಿಕೆ ದೇವರು ನೀಟಾಗಿ ಭೇಟಿ ಬಹಳ ವರ್ಷ ಆಯ್ತು. ದಯಮಾಡಿ ನಮ್ಮ ಎಲ್ಲ ಸಮಿತಿ ಹುಡುಗರು ಎಲ್ಲ ಮಾಡಬೇಕು. ದೇವರಿಗೆ ಬರೋರು ಮಾತ್ರ ಒಳಗಡೆ ಹೋಗಿ ನೀಟಾಗಿ ಭೇಟಿಯಾಗಿ. ದಯವಿಟ್ಟು ಜನರು ಹೊರಗಡೆ ಬರ್ತಿರೋವಾಗ ದಯವಿಟ್ಟು ಜಾಗ ಮಾಡ್ಕೊಡಿ. ಅಲಂಕಾರ ಬಹಳ ಬೇಕಿದೆ. ನೋಡುವಂತವರಿಗೆ ದಯವಿಟ್ಟು ತೊಂದರೆ ಮಾಡಬೇಡಿ. ಅಲ್ಲಿರುವಂತಹ ಸಿಬ್ಬಂದಿಗಳು ದಯವಿಟ್ಟು ಹೆಲ್ಪ್ ಮಾಡಬೇಕು.
ಹೇ ಗೈಸ್, ನಾವು ಭೇಟಿ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನಾವು 4:30ಗೇನೋ ಹೋಗಿದ್ದು, ಈಗ ಆಲ್ಮೋಸ್ಟ್ 11:30 ಆಗಿದೆ. ಎಷ್ಟು ಲೇಟ್ ಆಗಿದೆ, ಬಟ್ ಭೇಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಾದರೂ ಚಿತ್ರದುರ್ಗಕ್ಕೆ ಬಂದರೆ ಪ್ಲೀಸ್ ಕೋಟೆಗೆ ವಿಸಿಟ್ ಮಾಡಿ. ಅಲ್ಲಿ ನೋಡೋವಂಥ ಪ್ಲೇಸಸ್ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆನೂ ವ್ಲಾಗ್ ಮಾಡಿದ್ದೀನಿ. 3 ಪಾರ್ಟ್ಸಲ್ಲಿ ಬಂದಿದೆ, ಅದನ್ನು ನೋಡಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.